ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ವಿಜಿದೊಡ್ಡಿ ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಕೆಂಬಿಎಂ ನೆಟ್ವರ್ಕ್ ಬೆಂಗಳೂರು ಹಾಗೂ ಕರಿಯಮ್ಮ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ದಾವಣಗೆರೆ ಸಹಯೋಗದಲ್ಲಿ CSR ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಗೆ ಬೇಕಾಗಿರುವ ಡೆಸ್ಕ್, ಕಂಪ್ಯೂಟರ್, ಪ್ರಿಂಟರ್, ಪ್ರೊಜೆಕ್ಟರ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕೆಂಬಿಎಂ ನೆಟ್ವರ್ಕ್ನ ಉಪಾಧ್ಯಕ್ಷ ಬಿಜು ಕುಂಜ, ಸಂದೀಪ್ ಕುಮಾರ್ ಬಿಸ್ವಾಲ್, ಶ್ರೀನಿವಾಸ್ ರಾಮಚಂದ್ರ, ಗಿರೀಶ್, ಗಿರಿಯಪ್ಪ, ಗಿರಿಸ್ವಾಮಿ, ದೊಡ್ಡಬಾಣಗೆರೆ ಮಾರಣ್ಣ, ಶಾಲೆಯ ಮುಖ್ಯ ಶಿಕ್ಷಕ ಮಹದೇವ್ ಹಾಗೂ ವಿದ್ಯಾರ್ಥಿನಿಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. Thank you. ತುಂಬಾ ಧನ್ಯವಾದಗಳು. ಕೂತ್ಕೊಳ್ಳಿ. ಈ ಬಾಳನು ಬೆಳಕಾಗಿಸು ಹೇ ಶಾರದೆ, ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. Kariamma Rural Development Society and also Associate Professor in Engineering College, and these had all come later, and before that I am a student of this school. I am proud to say I am an alumni of this school. ಹಳೆಯ ವಿದ್ಯಾರ್ಥಿ ಅಂತ. ಸೊ ಇನ್ನು ಮುಂದಕ್ಕೆ ನೀವು PUC ಬರ್ತೀರಾ, BE ಬರ್ತೀರಾ, ಮೆಡಿಕಲ್ ಹೋಗ್ತೀರಾ, ದೆನ್ ದೇ ವಿಲ್ ಆಸ್ಕ್ ಯು ಅಲ್ಯುಮಿನಿ. And Kariamma Rural Development Society is built with good objectives to empower the peoples.
to build the organization for the people. It was started around 1962 with only one aim: we have to give the quality of education. There is only one age. That is the only one aim. And till now, approximately more than 50,000 students are passed out. In that, several students have become a doctors. They are serving many areas. Example, Dr. Chandrasekhar is working as a dean in Chamaranagar Medical College. And also many of the government engineers are working in different departments. And several thousands students have become teachers and different government jobs like that. It is a wonderful and very good in history. And in this school, for this school, the students are coming from 22 villages. All 22 villages are not in very near to this school. Example, take my an example. I am coming from 7 miles. So don't think 7 miles and 7 kilometers both are same. And there was no transportation during that time. You have to come through walk in between the forest and we have to reach like that. And it is one of the school which will give the good output, and it always deserve to give the good quality of education. And Kariyamma Rural Development Society also form in the same aim. And one day our HM headmaster discussed with me. I met exam headmaster, and he discussed something. We want some requirement and all. ಈ ಶಾಲೆಯಲ್ಲಿ ನಾನು ಒಂದು 10 ಕಿಲೋಮೀಟರ್ ನಡ್ಕೊಂಬಂದು ಈ ಶಾಲೆಯಲ್ಲಿ ನಾವು ಕಲಿತ್ವಿ. 83-84ರಲ್ಲಿ ತಮಗೆಲ್ಲ ಗೊತ್ತಿದೆ, ಅವತ್ತು ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲಮ್ಮ. ಸೊ ಎಲ್ಲ ಹುಡುಗರು ಕೂಡ ಕಷ್ಟಪಟ್ಟು ಅವತ್ತು ಹೆಂಗೆ ಕಲ್ತೀವಿ ಅಂದರೆ, ಅವತ್ತು ಗುರುಗಳಲ್ಲಿ ನಾವು ಭಾಳ ಭಯ ಪಟ್ಕೊಂಡು ಕಲ್ತ್ವಿ. ನಮಗೆ ಗುರುಗಳು ಅಂದರೆ ಭಾಳ ಭಕ್ತಿ ಇತ್ತು ಅವತ್ತು. ಅಷ್ಟು ನಮ್ಮ ಮಟ್ಟಿಗೆ ನಮ್ಮನ್ನು ಕಲಿಸಿದ್ದಾರೆ, ಅಷ್ಟು ಮಟ್ಟಿಗೆ ನಮಗೆ ತಿದ್ದಿದ್ದಾರೆ. ನಾವು ಹಳ್ಳಿಯಾದರೂ ಕೂಡ ಸರಿಯಾಗಿ ಕಲಿಲ್ಲ ಅಂದರೂ ಕೂಡ ಹೊಡೆದು ನಮಗೆ ಕಲಿಸಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಹೊಡೆದ್ರು ಕೂಡ ನಾವು ಹೋಗಿ ಕ್ವಶನ್ ಮಾಡ್ತೀವಿ ಗುರುಗಳಿಗೆ. ಅದು ಕಡಿಮೆ ಆಗ್ತಾ ಇದೆ ಈಗ. ನಾವು ನಮ್ಮ ಜನ್ರೇಷನ್ ಈಗ ಮಕ್ಕಳಲ್ಲಿ ಏನಾಗ್ತಿದೆ ಅಂದರೆ, ಈಗ ಮಕ್ಕಳು ಹೊಡೆದ್ರೆ ಯಾರು ಸಹಿಸ್ಕೊಂತ ಇಲ್ಲ, ಗುರುಗಳಿಗೆ ಭಯ ಪಡ್ತಾ ಇಲ್ಲ. ಆದರೆ ನಾವು ಓದಬೇಕಾದಂಥ ಜನ್ರೇಷನಲ್ಲಿ ಗುರುಗಳಲ್ಲಿ ಬಹಳ ಭಯ ಪಟ್ಟಿವಿ ನಾವು. ಆ ಒಂದು ಭಯ ನಮಗೆ ಕಲಿಸ್ತು. ನಮ್ಮ ವೃತ್ತಿನ ನಾವು ತೊಡಗಿಸ್ಕೊಂಡಿದ್ದೀವಿ ಅಂದರೆ, ಇವತ್ತು ಏನಾದ್ರು ಒಂದು ಸಸ್ಟೈನ್ ಮಾಡಿದ್ದೀವಿ, ಒಂದು ಸಕ್ಸಸ್ ಮಾಡಿದ್ದೀವಿ ಅಂದರೆ ಆ ಒಂದು ಕಲಿಕೆನೇ ನಮ್ಮ ಕಾರಣ. ಅವತ್ತು ನಾವು ಶ್ರದ್ಧೆಯಿಂದ ಕಲಿದ್ವಿ. ಆಮೇಲೆ ನಾವು ಹೀಗೆ ಆಗಬೇಕು ಅಂತ ನಾವು ಕಲೀಲಾಗ, ಅವತ್ತು ನಾವು ಕಲಿಬೇಕಾದ್ರೆ ಹೀಗೆ ಆಗ್ತೀವಿ, ಹೀಗೆ ಹೋಗ್ತೀವಿ, ಹೀಗೆ ಇರ್ತೀವಿ ಅಂತ ಹೇಳಿ ನಾವು ಅಂದ್ಕೊಂಡಿರ್ಲಿಲ್ಲ. ಬಟ್ ಇವತ್ತು ಒಂದು ವಿಷನ್ ಇಟ್ಕೋಬೇಕು, ಒಂದು ಏಮ್ ಇಟ್ಕೋಬೇಕು ಅನ್ನೋದು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ. ಅಂಥ ಕಾಲದಲ್ಲಿ ನಮ್ಗೆ ಆ ಒಂದು ಇರಲಿಲ್ಲ. ನಾವು ಹಿಂಗೆ ನಾವು ಓದಬೇಕು ಅಂದರೆ ನಾವು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ನಾವು ಓದ್ವಿ. RF ಆಗ್ತೀವಿ ಅಂತ ನಾವು ಸ್ಟಡಿ ಮಾಡಿದ್ವಿ. ಆದರೆ ನಾನು NGOದಲ್ಲಿ RFOದಲ್ಲಿ ಏನು ಕೆಲಸ ಮಾಡ್ತಾರೆ ಅದಕ್ಕಿಂತಲೂ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಸೊ ಅಂಥ ಅವಕಾಶಗಳು ನನಗೆ ಗುರುತಿಸ್ಕೊಡ್ತು. ಅದರಿಂದ ನಾನು ಗೌರ್ಮೆಂಟ್ ಜಾಬೇ ಹೋಗಲಿಲ್ಲ. ನನಗೆ RF ಅವತ್ತು ನನಗೆ ಸಿಗ್ತಾ ಇತ್ತು. ನಾವು ಓದಬೇಕಾದ್ರೆ ಅವತ್ತು ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ಬಟ್ ನನಗೆ ವೃತ್ತಿ ಹೆಂಗೆ ನಮಗೆ ಪಾಠ ಕಲಿಸಿದೆ ಅಂದರೆ, ನಾವು ಹಳ್ಳಿನಲ್ಲಿ ಜನಗಳ ಜೊತೆ ಬೆಳೆದಾಗ ನಾವು ನಿಜವಾಗ್ಲೂ ಕೂಡ ರಿಯಲ್ ಲೈಫ್ ಏನು ಅಂತ ನಾವು ಕಲಿತೀವಿ. ಆ ವಿಲೇಜ್ಗಳ ಜೊತೆ ಬೆಳೆದಾಗ ಅವರು ನಮಗೆ ಹೇಳ್ಕೊಡೋದು ನಮ್ಮ ಲರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಮಕ್ಕಳೇ ನಾನು ಹೇಳಿದಷ್ಟೇ, ನಿಮ್ಮ ಮುಂದಿನ ಭವಿಷ್ಯ ನಿಮ್ಮ ಕೈಲಿದೆ. ನೀವು ಈಗಲಿಂದಲೇ ಶ್ರದ್ಧೆಪಟ್ಟು ಭಕ್ತಿಯಿಂದ ಏನೆಲ್ಲ ಇವತ್ತು ಪರಿಸರದಲ್ಲಿ ನಿಮಗೆ ಅವಕಾಶಗಳಿದೆ ಅದನ್ನು ಗುರುತಿಸ್ಕೋಬೇಕು. ಇವತ್ತು ನಾವು ಇಂಥ ಒಂದು ಸಂಸ್ಥೆಯವರು ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ನಾವು ನಿಮಗೆ ಸಪೋರ್ಟ್ ಮಾಡಿದ್ವಿ. ಈ ಥರ ಅನೇಕ ಗಣ್ಯ ವ್ಯಕ್ತಿಗಳು ನಿಮ್ಮನ್ನು ಗುರುತಿಸ್ತಾರೆ. ಆದರೆ ನೀವು ನಿಮ್ಮನ್ನು ಗುರುತಿಸಂಗೆ ಆಗಬೇಕು. ಫಸ್ಟು ನಿಮ್ಮದು ಕಾನ್ಸಂಟ್ರೇಷನ್ ಓದಿದ ಮೇಲೆ ಇರಬೇಕು. ಒಂದು ಜಸ್ಟ್ ಒಂದು ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಓದ್ಕೋಬೇಕು ಅಂದ್ಬಿಟ್ಟು. ನಿಮ್ಗೆ ಯಾವುದು ಟಫ್ ಸಬ್ಜೆಕ್ಟ್, ಸೊ ಟಫ್ ಸಬ್ಜೆಕ್ಟ್ ಯೂಶ್ವಲಿ ಇರೋದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಫಸ್ಟ್ ಬೆಳಗ್ಗೆ ಎದ್ದ ಕೂಡಲೇ ಟಫ್ ಸಬ್ಜೆಕ್ಟ್ನ ಓದ್ಕೊಳ್ಳಿ. ಸೊ ದಟ್ ನೀವು ಫಸ್ಟ್ ಟಫನ್ನು ಕ್ಲಿಯರ್ ಮಾಡಿದ್ರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಬೇರೆ ಎಂಟೈರ್ ಡೇ ನಿಮಗೆ ಈಸಿಯಾಗಿರುತ್ತೆ. ನಾವು ಫಸ್ಟ್ ಟಫ್ ಇರೋದನ್ನ ನೀವು ಆಮೇಲೆ ಓದಿದ್ರಾಯ್ತು ಅಂತ ಹೇಳಿ ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ನಿಮಗೆ ಎಂಟೈರ್ ಡೇ ಟಫ್ ಅನ್ನಿಸ್ಬಿಡುತ್ತೆ. ಸೊ ಫಸ್ಟು ಟಫ್ ಇರೋದನ್ನು ಫಸ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ಎಂಟೈರ್ ಡೇ ನಿಮಗೆ ಈಸಿಯಾಗಿ ಹೋಗುತ್ತೆ. ಮತ್ತು ಇನ್ನೊಂದು ಏನು ಹೇಳಿ ಬಯಸ್ತೀನಿ ಅಂದರೆ, ಸೊ ಇವಾಗ 8th 9th 10th ಇದ್ದೀರಾ. ಸೊ ನೆಕ್ಸ್ಟು 5-6 ಇಯರ್ಸ್ ನೀವು ಕಷ್ಟಪಟ್ಟು ಓದಿದರೆ ನೆಕ್ಸ್ಟು 30-40 ಇಯರ್ಸ್ ನೀವು ಫ್ರೀಯಾಗಿರ್ಬೋದು.
ಅಂದರೆ ಇವಾಗ ಓದೋ ಟೈಮಲ್ಲಿ ನಿಮಗೆ ಹೇಗೂ ಫ್ಯಾಮಿಲಿಯಿಂದ ಸಪೋರ್ಟ್ ಇರುತ್ತೆ, ಆ ಸಪೋರ್ಟ್ನ ಯೂಸ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಎಜುಕೇಷನ್ ತೊಗೊಳ್ಳಿ. ಮತ್ತು ಇವಾಗ ಕಷ್ಟಪಟ್ಟರೆ ನೆಕ್ಸ್ಟ್ 30 years 40 years ನೀವು ಆರಾಮಾಗಿರ್ಬೋದು, ಒಳ್ಳೆಯ ಲೈಫ್ನ ಲೀಡ್ ಮಾಡ್ಬೋದು. ಮಕ್ಕಳೇ ನಿಮಗೆಲ್ಲ ಅದೃಷ್ಟವಂತರು. ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಓದಿದ್ದು ಶಿವಮೊಗ್ಗದಲ್ಲಿ ಗೌರ್ಮೆಂಟ್ ಹೈಸ್ಕೂಲು. ಅಲ್ಲಿ ಏನಾಯ್ತು ಅಂದರೆ ಮಳೆ ಬಂದರೆ ಸೋರೋದು. ನಾವು ಮಳೆ ಮೇಲೆ ಕೂತ್ಕೊಂಡು ಕಲ್ತಿದ್ದೀವಿ, ನಮಗೆ ಫರ್ನಿಚರ್ ಇರಲಿಲ್ಲ ಅವಾಗ. ಮಳೆಲಿ ಕೂತ್ಬಿಟ್ಟು ಇನ್ನೊಂದು ಮಳೆ ಬಂದರೆ ಸೋರೋದು ಹೆಂಚು. ಅದು ಬ್ರಿಟಿಷರ್ ಕಾಲದ ಕುದುರೆ ಲಾಯ, ಕುದುರೆ ಮತ್ತು ದನ ಕಟ್ತಾ ಇದ್ರು ಅವ್ರಿಗೆ. ನಾನು ಅವಾಗ ಮಳೆ ಮೇಲೆ ಕೂರ್ತಾ ಇದ್ದೆ. ಎಷ್ಟೋ ಸರಿ ಮಳೆ ಬಂದು ಕೂತಿದ್ದೀನಿ, ಅಂದ್ರೆ ಮಳೆ ಬರಲಿ ಅಂತ ಎಷ್ಟೋ ಜನ ಮಕ್ಕಳು ಬೇಡ್ಕೊಂತಿದ್ರು, ಮಳೆ ಬಂದರೆ ರಜೆ ಸಿಗುತ್ತೆ ನಮಗೆ ಅಂತ ಬರೋದು ಮನೆ ಕಲ್ಸ್ಬಿಡ್ತಿದ್ರು. ನಿಮಗೆ ಅದೃಷ್ಟ ಅಂತ ನಾನು ಸ್ಕೂಲ್ ನೋಡಿದ್ರೆ ನಿಮ್ದು ನಮ್ಮ ಸ್ಕೂಲ್ಗೆ ಭಾಳ ವ್ಯತ್ಯಾಸ ಇದೆ, ನೀವೇ ಚೆನ್ನಾಗಿ ಓದಿದ್ದೀರ. ಸೊ ಈ ಸದಾವಕಾಶನ ಬಿಡಬೇಡಿ, ಯಾಕಂದ್ರೆ ನಿಮಗೆ ಒಂದು ಆಪರ್ಚುನಿಟಿ ಇದೆ. ಎಷ್ಟೋ ಜನ ಮಕ್ಕಳು ಕೂಲಿ ಮಾಡ್ತಾ ಇರ್ತಾರೆ, ಮನೇಲಿ ಕಷ್ಟ ಇರುತ್ತೆ, ವಿದ್ಯಾಭ್ಯಾಸ ತೊಂದರೆ ಇರುತ್ತೆ, ಅವರು ಕೂಲಿ ಮಾಡಿಬಿಟ್ಟು ಅವ್ರ ಸಂಸಾರ ಸಾಕಬೇಕಾಗಿರುತ್ತೆ. ನೀವು ಆ ಥರ ಸಿಚುವೇಶನ್ ಇಲ್ಲ ನಿಮಗೆ. ಈಗ ನೋಡಿದ್ರೆ ನೀವೆಲ್ಲರೂ ಚೆನ್ನಾಗಿ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಬಂದಿದ್ದೀರಾ, ಪೇರೆಂಟ್ಸ್ ನಿಮ್ಮ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ, ಕೆಲಸದ ಹೋಗಿ ಅಂತ ಹೇಳ್ತಾ ಇದ್ದಾರೆ, ನೀವು ಕೆಲಸ ಮಾಡ್ತಾ ಇಲ್ಲ. ನೀವು ಬಂದು ಸ್ಕೂಲ್ ಓದ್ತೀರಾ, ಮನೆ ಹೋಗ್ತೀರಾ, ಊಟ ಮಾಡ್ತೀರಾ, ಮಲಗ್ತೀರಾ, ನೀವೇನು ಕೆಲಸ ಮಾಡಿ ಓದ್ಕೊಂಡು ಎಷ್ಟೋ ಜನ ಮಕ್ಕಳು ನಾನು ನೋಡಿದ್ದೀನಿ. ಇಂಜಿನಿಯರಿಂಗ್ ಓದೋರು ಎಷ್ಟೋ ಜನ ಬಿಗ್ ಬಾಸ್ಕೆಟ್ಟು ಮತ್ತು ಮಿಂಟ್ರಲ್ಲಿ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಒಂದ್ಸರಿ ನನಗೇನಾಯಿತು, ಒಬ್ಬ ಟ್ಯಾಕ್ಸಿ ಡ್ರೈವರ್ ಮನೆ ಹತ್ರ ಡ್ರಾಪ್ ಮಾಡ್ದ. ಅವ್ನು ಕೇಳಿದೆ, ನೀನು ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರಾ, ನೀನು ಯಾಕೆ ಟ್ಯಾಕ್ಸಿ ಡ್ರೈವರ್? ಅವ್ನು ಹೇಳ, ನನಗೆ ತುಂಬ ಕಷ್ಟ ಇದೆ, ನಾನು ನೈಟು ಟ್ಯಾಕ್ಸಿ ಓಡಿಸ್ತೀನಿ, ಬೆಳಗ್ಗೆ ಕಾಲೇಜಿಗೆ ಹೋಗ್ತೀನಿ. ಆ ಥರ ಓದೋರು ಇದ್ದಾರೆ. ಆಮೇಲೆ ಶಾಪಿಂಗ್ ಮಾಡಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋರು ಇದ್ದಾರೆ. ನಿಮ್ಗೆ ಆಧಾರ ಏನಿಲ್ಲ. ಸೊ ನಾನು ಇಷ್ಟೇ ಹೇಳೋದು, ನಿಮಗೆ ಕಳಕಳಿ ಮನೆ ಒಂದು ಅವಕಾಶನ ಬಿಡಬೇಡಿ. ನಿಮಗೆ ಶಿಕ್ಷಣ ನೀತಿ ಮತ್ತು ಆಪರ್ಚುನಿಟಿ ಸಿಗೋದು ಭಾಳ ಕಡಿಮೆ. ಟೈಮ್ ವೇಸ್ಟ್ ಮಾಡಬೇಡಿ. ಅದು ಗಿರೀಶ್ ಹೇಳೋಂಗೆ ಒಳ್ಳೆಯ ಶಿಕ್ಷಣ ಅಂದರೆ ಸೈನ್ಸಲ್ಲಿ ಜಾಸ್ತಿ ಓದಿ. ನಾನು ಅಷ್ಟೇ ಹೇಳೋದು, ಇಂಜಿನಿಯರಿಂಗ್ ಓದಬೇಕು, ಕಂಪ್ಯೂಟರ್ ಸೈನ್ಸ್ ಓದಬೇಕು, ಮೆಡಿಸಿನ್ ಓದಬೇಕು. ಆದರೆ ಇವಾಗ 90% ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ನೋಡ್ತಾ ಇದ್ದಾರೆ. ನಾನು ನಿಮ್ಮ ಕೂಡ ಡೆಸ್ಕ್ಟಾಪನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಡೆಸ್ಕ್ಟಾಪ್ ಕೊಟ್ಟಿದ್ದೀವಿ KBM ನೆಟ್ವರ್ಕ್ಸ್ ಕಡೆಯಿಂದ. ಅದರಿಂದ ಒಳ್ಳೆ ಅವಕಾಶ ತಗೊಂಡ್ಬಿಟ್ಟು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಕಷ್ಟಪಡಿ. I studied, and today I feel proud because I'm here with the kids. So one thing I want to tell to the students, right? Just respect your parents, because of them you are here today. You came to this world. Second is your teachers. Listen to the teachers what they're telling, and don't take stress. So this is the time you should enjoy, because sometimes we think when you're a student, okay, when you get a job or we will go to a bigger city, life will be beautiful, will be more successful. It's not like that. This is the time you enjoy, be happy, and focus in your studies. And I'll tell you one thing, like I think you sir told right about the computer and to compete with the cities. Since I am from a village, until I completed my graduation, I have not touched the computer. So when I came to Chennai for my studies, then while doing my CA, that's the time when I got opportunity. Where the students who are from Chennai, definitely they studied computer, they learned computer much earlier in the school days. So another thing I wanted to tell, the interest. If you are focused and you have an interest to learn something, you can beat anything. Little bit you have to stretch. When you go, suppose you are writing a competitive exam with the students in the Bangalore city or in other bigger city, so you have to literally work hard and think smartly. So your teachers are there, they are doing a great job. So they are the gurus, so you listen to them and follow their instruction, and most importantly, respect your parents. Listen to your parents. Okay, thank you so much. World is very competitive. World is very competitive, right? And if you read the newspaper, these drugs, alcohol are into our community, our schools, even primary schools, high schools. The drugs and alcohol is going to attack you. I think most of the kids, if you look at the cities and all, kids are getting into those habits. My point was, if you stay away from this drug and alcohol, you're already ahead of all these people. You're already ahead of them. So keep it away from your life. That's first thing. Second thing I would say, right, spread happiness. Spread happiness, right? In our community, there are different caste, different religion, different faith, right? Differences in political belief. Forget about those things, right? We are one human being. We are Indians. First of all, we are Indians. We have to stay together. Spread the happiness. Spread the happiness. Be happy and spread the happiness. Be positive always. ನೀವು ನೀಡಿದಂಥ ಡೆಸ್ಕ್ ತುಂಬ ಉತ್ತಮವಾದಂಥ ಗುಣಮಟ್ಟವನ್ನು ಹೊಂದಿದೆ. ಗುಡ್ ಕ್ವಾಲಿಟಿ ಡೆಸ್ಕ್ಸ್ ಆರ್ ರಿಸೀವ್ಡ್ ಫ್ರಮ್ ಯು, ಫ್ರಮ್ ಯುವರ್ KBM ನೆಟ್ವರ್ಕ್ಸ್ ಕಂಪನಿ ಸರ್. ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಯು ಫಾರ್ ಯುವರ್
ಕೈಂಡ್ನೆಸ್. ಅದೇ ರೀತಿ ನಮಗೆ ಒಂದು ಪ್ರೊಜೆಕ್ಟರ್ ಸ್ಕ್ರೀನ್ ಅಂಡ್ ಗ್ರೀನ್ ಬೋರ್ಡ್ ಅಂಡ್ ಡೆಸ್ಕ್ಟಾಪ್ಸ್ and a printer and with the scanner, 3 chairs, 25 desks are given to our school, sir. I will thank you, sir. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋದಿಲ್ಲ, ಸರ್ಗೆ ಸಮಯ ತುಂಬ ಕಡಿಮೆ ಅಭಾವ ಇದೆ. ನನಗೆ ಇಷ್ಟೆಲ್ಲ ಅನುಕೂಲ ಮಾಡಿದಂಥವ್ರಿಗೆ ನಾನು ಒಂದು ಕೃತಜ್ಞತೆಯನ್ನು ಮತ್ತೊಮ್ಮೆ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.